ಎಸ್ ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತೇನ್ರಿ ಮತ್ತೆ ಬೆಳಗ್ಗೆ ಕೊಪ್ಪಳಕ್ಕೆ ಹೋಗಿ ಬಂದೇನೇನು, ರಾತ್ರಿ ಹೋಗಿದ್ನಲ್ಲ, ಅಲ್ಲಿ ಹೋಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ಅಂದರೆ ಈಗ ನೆಕ್ಸ್ಟ್ ಈಗ ನಮ್ಮ ನವಂಬರ್ ಒಳಗೆ ನಮ್ಮ ಅಕ್ಕರದು ಮದುವೆ ಆಗತ್ತೈತೆ ರೀ. ಅದಕ್ಕೆ ಅನ್ನೋತ್ತು ಕಂಟೆಂಟು ಚಲೋ ಇರುತ್ತೆ. ಕಂಟೆಂಟ್ಗಿಂತ ತೋರಿಸ್ತೀವಿ ಮದುವೆ ಯಾವ ಥರ ಯಾರು ಏನು ನೀನು ತೋರಿಸ್ಬೇಕಾಗಿತ್ತು. ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತಂದು ತೋರ್ಸೋಕ್ಕಾಗಲಿಲ್ಲ. ನಿನ್ನೆ 12 ಗಂಟೆಗೆ ರೀಚ್ ಆದೆ ಕೊಪ್ಪಳಕ್ಕೆ. ಇಲ್ಲಿ ರಾತ್ರಿ ನಿಯರ್ ಬೈ ಬಿಟ್ಟಿದ್ದೆ, ಲೇಟಾಗೆ ಬಿಟ್ಟಿದ್ದೆ. ಇನ್ನೊಂದು ಏನಂದ್ರೆ ಈ ಕಡೆ ಐಫೋನಿಂದ ಸ್ಟೋರೇಜ್ ಫುಲ್ ಫುಲ್ ಆಗ್ಬಿಟ್ಟೈತೆ. ಈಗ ಅದಕ್ಕೆ ಪಿಕ್ಸೆಲಾಗಿ ಮಾಡಾಕತ್ತೀನಿ. ಇನ್ನೊಂದು ಏನಂದರೆ ಈಗ ಐಫೋನಾಗಿರೋವೆಲ್ಲ ಇದ್ರಾಗ ಟ್ರಾನ್ಸ್ಫರ್ ಮಾಡ್ಬೇಕು. ಈ ಕಡೆ ಪೂರ ಇದನ್ನ ಖಾಲಿ ಮಾಡ್ಬೇಕು. ಇನ್ನೂ ಬಂದಾಗ್ಲಿಂದ ನಾನು ಲಿಟ್ರಲಿ ಇನ್ನೇನು ಮಾಡಿಲ್ಲ. ಅದಕ್ಕೆ ಈಗ ಅದು ಖಾಲಿ ಮಾಡಿ ಈ ಕಡೆ ಫುಲ್ ಮಾಡಮ್ಮ ಅಂತ ಹೇಳಿ, ಯಾಕಂದ್ರೆ ಈಗ ನಾ ತೊಗೊಂಡಿರೋದು ಸ್ಟೋರೇಜ್ಗೋಸ್ಕರ ಅಲ್ಲ, ಅದಕ್ಕೆ ಈಗ 265. ಯಾಕಂದ್ರೆ ನಮಗೆ ಕ್ಯಾಮ್ರಾ ಸ್ಯಾಟಿಸ್ಫೈ ಆಗೋದ ನಮ್ಗೆ ಐಫೋನಿಂದ. ಇದನ್ನು ಚಲೋ ಐತಿ. ಈಗ ನಾವು ಮಾಡಾಕತ್ತಿದ್ದು ಅದನ್ನೇ ಕ್ಲಾರಿಟಿನೂ ಐತಿ, ಇಲ್ಲ ಅನ್ನಕತ್ತಿಲ್ಲ. ಆದರೆ ನಮಗೆ ಸ್ಯಾಟಿಸ್ಫೈ ಆಗೋದು ಐಫೋನೇ. ಅದಕ್ಕೆ ಈಗ ನಿಯರ್ ಬೈ ಈಗ 11:06 ಆಗೈತೆ. ನಾನು ಬೆಳಗ್ಗೆನೇ ಬಂದಿದ್ದು 9 ಗಂಟೆಗೆ. ಸ್ವಲ್ಪ ಮಾಲ್ ಹಾಕ್ಸೋಗಿರಲಿ ಅಂದರೆ ವರುಣ್ ಬೆಳಗ್ಗೆ ಮಾಡೋಗಿದ್ದೆ. ಈಗ ಸ್ವಲ್ಪ ಹುಡುಗ ಟಿಫಿನಿಗೆ ಹೋಗ್ತಾನಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡೀನಿ. ಲೆಟ್ಸ್ ಗೋ ಗೈಸ್. ಈಗ ಸ್ವಲ್ಪ ತೆಲಿಗೆ ಎಣ್ಣೆ ಹಚ್ಕೋಬೇಕು. ನಾಳೆ ಸಂಡೇ ತಲೆ ಸ್ನಾನ ಮಾಡೋದಕ್ಕೆ ಈಗ ಎಣ್ಣೆ ಹಚ್ಕೋಬೇಕು. ಅದ್ರಾಗ ಈಗ ಮಕ್ಕಾಗಿಕ್ಕೆ ಎಲ್ಲ ಈಗ ಚಳಿಗಾಲದಾಗೆಲ್ಲ ಹೊಡಿತಾ. ಲೆಟ್ಸ್ ಸಿ. ಈಗ ಎಣ್ಣೆ ಹಚ್ಕೋಣ ಹೂವು ಗೈಸ್. ಲಿಟ್ರಲ್ಲೇ ನಿಯರ್ ಬೈ 10:20 ಆಗಕ್ಕೆ ಬಂತು. ಈಗ ಒಂಟಿನ ಶಾಪಿಗೆ ಬರೋಣ. ಆಗ ಬಂದಾನೆ ಪೋಸ್ಟಿಂಗ್ ನಂದು ಈ ಟೈಮಿಗೆ ಆಗೈತೆ ಗೈಸ್. ಇಷ್ಟು ಲೇಟ್ ಯಾವತ್ತಾಗಿಲ್ಲ. ಯಾಕಂದ್ರೆ ಇವತ್ತು ನಂದು ಸ್ವಲ್ಪ ಮೊಬೈಲಿಂದ ಗೈಸ್ ಭಾಳ ಗಿಡಿಗಿಡಿ ಆಯ್ತು. ಯಾಕಂದ್ರೆ ಇವತ್ತು ಆ್ಯಪಲ್ ಮೊಬೈಲ್, ನಂದು ಐಫೋನಾಗ ಸ್ಟೋರೇಜ್ ಇದ್ದಿಲ್ಲ. ಅದಕ್ಕೆ ನಾನು ಮುಂಚೆ ತೊಗೊಂಡಿದ್ದ ಪಿಕ್ಸೆಲ್ ಸ್ಟೋರೇಜ್ಗೋಸ್ಕರ ಅಂದರೆ ಡಾಟಾ ಟ್ರಾನ್ಸ್ಫರ್ ಅಂದರೆ ಫೋಟೋಸ್ ವೀಡಿಯೋಸ್ ಎಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಿಲ್ಲ ನಾನು. ಅದಕ್ಕೆ ಇವತ್ತು ಮಾಡಮಂತ ಕುಂತೀನಿ. ಮಧ್ಯಾಹ್ನ ನಿಯರ್ ಬೈ 2:30 ಕುಂತಾವ. ಅಪ್ಪುಟ್ಟು ಎಷ್ಟು ಲೇಟ್ ತೊಗೊಂತಂದ್ರೆ ಸ್ಟೋರೇಜ್ ಇತ್ತು ಗೈಸ್. ನಾರ್ಮಲ್ 120 123 ಇತ್ತು. 128ಗೆ 123 ಅಷ್ಟಿತ್ತು. ಅಪ್ಪುಟ್ಟು ಆಗವಲ್ದು. ನಮ್ಮನೆ ಲೇಟ್ ತೊಗೊಳಕತ್ತಂದ್ರೆ, ಯಾಕಂದ್ರೆ ಇದ್ರಾಗೂ ಸ್ಟೋರೇಜ್ ಐತೆ ಹೊಸದು. ಎದಕ್ಕೆ ಏನಾಯ್ತು ಏನೋ ಗೊತ್ತಿಲ್ಲ. ಮಧ್ಯಾಹ್ನದಿಂದ ಸಾಗರ್ ಮನೆಗೆ ಹೋದ್ವಿ, ಅಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ. ಸಾಗರ್ ಮನೆಗೆ ಸ್ವಲ್ಪ ಮಂಡಕ್ಕಿ ತಿಂದ್ವಿ. ಅದು ಇದು ಇವತ್ತು ಕಂಟೆಂಟ್ ಇದ್ದರೂ ನಾವು ಲ್ಯಾಗ್ ಮಾಡೋಕ್ಕಾಗಲಿಲ್ಲ. ಭಾಳ ಗಿಟಿ ಆಯ್ತು ಗೈಸ್. ಲಿಟ್ರಲಿ ಅನ್ನೋತ ಆಗ್ಬಿಡ್ತು. ಅದಕ್ಕೆ ಇಷ್ಟೊತ್ತನ ಪೋಸ್ಟ್ ಮಾಡೀನಿ. ಈ ವ್ಲಾಗ್ ಆದರೆ ಹಿಂದಿಲ್ ವ್ಲಾಗ್ ಅದೇ. ಈಗ ನಿನ್ನೆ ಬಿಟ್ಟಿದ್ದು ವ್ಲಾಗ್ ನೀವು ನೋಡಿದ್ರೆ ಅನ್ನಾವತ್ತ ಸೈಕ್ ಹಾಕ್ತೀರಿ, ನನ್ನ ಪ್ರಕಾರ ಸೈಕ್ ಹಾಕ್ತೀರಿ ಅಂತ ಹೇಳ್ಕೊತ ಯಾರನ್ನ ಈ ವಿಡಿಯೋ ನೋಡೋಕಿದ್ರೆ ಫಸ್ಟ್ ಆ ವಿಡಿಯೋ ನೋಡಿರಿ. ಯಾಕಂದ್ರೆ ಭಾಳ ರಿಸ್ಕ್ ಇದ್ದಾಗ ತೊಗೊಂಡು ಎಡಿಟ್ ಮಾಡಿ ಸ್ಟೋರೇಜ್ ಇಲ್ಲ ಅವೆಲ್ಲ ಹೇಳಬಾರ್ದು. ಇರಲಿ ನೋಡಿರಿ ಹೆಂಗಿರ್ತಂತ ನೋಡಿ. ನನಗೆ ವಾಪಸ್ ಮೆಸೇಜ್ ಹಾಕಿರಿ, ಕಮೆಂಟ್ ಹಾಕಿರಿ. ಈಗ ಆಲ್ಮೋಸ್ಟ್ ಅಲ್ಲಿ ಇವತ್ತು ಆಗಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಏನು ಕಂಟೆಂಟ್ ಅನ್ನೋದು ಗೊತ್ತಿಲ್ಲ. ಲಿಟ್ರಲಿ ನಮ್ಮ ಮಮ್ಮಿಯವರು ಈಗ ಕೊಪ್ಪಳಕ್ಕೆ ಹೋಗ್ಯಾರ. ಸ್ವಲ್ಪ ಅದೇ ಆಂಟಿಯವ್ರು ಬಂದು ಅವ್ರದ್ದು ಮಾಡಮ್ಮಂದ್ರು ವೀಡಿಯೋನು ಅವ್ರದ್ದು ಆಗಲಿಲ್ಲ. ಭಾಳ ಅಂದ್ರೆ ಭಾಳ ಇವತ್ತು ಭಾಳ ತ್ರಾಸು ಕೊಟ್ಬಿಡ್ತು. ನೋಡಮ್ಮ ಎಲ್ಲಿ ಹೋಗಿ ಮತ್ತೇನು ಮಾಡೋದು ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ, ಲವ್ ಯು. ಈಗ ಫೈನಲಿ ಮನೆಗೆ ಬಂದಿವ್ರಿ. ಮನೆಗೆಲ್ಲ ಬಂದ ಭಾಳ ಲೇಟ್ ಆಯ್ತು ಇವತ್ತು ಗೈಸ್. ಲಿಟ್ರಲಿ ಏನು ಮಾಡಿದ್ನಿ, ಏನೋ ಒಂದು ಮಾಡ್ಬೋದಿತ್ತು ಅಟ್ಲೀಸ್ಟ್ ಇವತ್ತು. ಯಾಕಂದ್ರೆ ಅದೇ ಇದು ಹೇಳಿದಾಗ ಸಾಗರ್ ಮನೆಗೆ ಹೋದ್ವಿ, ಅದು ಇದು ಎಕ್ಸೆಟ್ರಾ ಎಲ್ಲ ಇವತ್ತು ಚಲೋ ಆಯ್ತು ಕಂಟೆಂಟ್ ಮಾಡೋಕೆ. ಯಾಕಂದರೆ ಈ ನನ್ನ ಮೊಬೈಲ್ ಐಫೋನಿಗೂ ಪಿಕ್ಸೆಲ್ಗೂ ಕೇಬಲ್ ಕನೆಕ್ಟ್ ಮಾಡಿ ಈ ಕಡೆ ಇರೋ ಡಾಟಾ ಎಲ್ಲ ಆ ಕಡೆ. ಡಾಟಾ ಅಂದರೆ ಫೋಟೋಸು ವೀಡಿಯೋಸು ಹಾಕೋಕ್ಕೆ ಇಷ್ಟೊತ್ತಂತಂದ್ರೆ ಒಂದು 5 ತಾಸು ಮೇಲೆ ಆಯ್ತು ಗ್ಯಾಸ್ ಅದು. ಯಾಕಂದ್ರೆ ಇನ್ನು ವೀಡಿಯೋನು ಎಡಿಟ್ ಮಾಡಿದ್ದಿಲ್ಲ. ಯಾಕಂದ್ರೆ ವೀಡಿಯೋ ಎಡಿಟ್ ಮಾಡೋಕೆ ನನಗೆ ಸ್ಪೇಸ್ ಇದ್ದಿದ್ದಿಲ್ಲ. ಯಪ್ಪು ಲಿಟ್ರಲಿ ಇವತ್ತು ಇಡೀ ದಿನ ಗೈಸ್ ಅಲ್ಲಿಗೆ ಹೋಗ್ಬಿಡ್ತು. ಯಾಕಂದ್ರೆ ಸಾಗರ್ ಮನೆಗೆ ಯಾರು ಇದ್ದಿದ್ದಿಲ್ಲ ಅಂದಾಗ ಮತ್ತು ಹೋಗಿ ಸ್ವಲ್ಪ ಕೂತು ತಿನ್ಗೇನು ಬಂದಿದ್ವಿ. ಅಪ್ಪು ಈಗ ಲಿಟ್ರಲಿ ಏನಾಗೈತೆ ಅಂದರೆ ಈಗ ಕಂಟೆಂಟ್ ಈ ಕಡೆ ಹುಡುಗಿದ್ರು ಸಿಕ್ಕರು ವೀಡಿಯೋ ಹೊಡ್ರಲ್ಲ ಫಸ್ಟ್ ಪಾಯಿಂಟ್. ಅದಾದಮೇಲೆ ಸಬ್ಸ್ಕ್ರೈಬ್ ಬರೋದು 2-3 ತಿಂಗಳಿಗೆ 2-3 ಸಬ್ಸ್ಕ್ರೈಬ್ ಬರೋದು. ನನಗೇನು ಅನ್ಸಾಗತ್ತಂದರೆ ಕಂಟೆಂಟು ಮಾಡಿದರೂ ಆಗಲ್ಲ, ಅಕಸ್ಮಾತ್ ಮಾಡಿಲ್ಲ ಅಂದರೂ ಒಂದೊಂದು ಆಗಲ್ಲ. ಅದೊಂದು ಡೌಟ್ ಬರುತ್ತೆ. ಏನು ಸುಮ್ಮನೆ ಇಷ್ಟೇ ಬಿಡು ಟೈಮ್ ಪಾಸಿಗೆ ಅಂತ ಒಂದ್ಸಲ ಆಗುತ್ತೆ. ಏನಂದರೆ ಡೆಡಿಕೇಶನ್ನು ಐತಿ ಇಲ್ಲ ಅನ್ನೋಗತ್ತಿಲ್ಲ. ಈಗ ನಾನು ಕಂಟೆಂಟ್ ಬೇಕಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಬೇರೆ ಕಡೆ ಅಡ್ಡಾಡೋದಿರಲಿ ಹೋಗೋದಿರಲಿ ಅಂದ್ರೆ ಆಟೋಮೆಟಿಕ್ ಸಿಗುತ್ತೆ. ಇಲ್ಲೇ ಅಂತಂದ್ರೂ ನಿಮಗೂ ಬೇಸರ ಆಗುತ್ತೆ. ಈಗ ನನಗೆ ಎಡಿಟಿಂಗ್ನಾಗ ಗೊತ್ತಾಗುತ್ತೆ ಕಂಟೆಂಟ್ ಯಾವ ಥರ ಏನು ಏನು ಇಂಪ್ರೂವ್ ಮಾಡ್ಕೊಂಡು ಕಂಟೆಂಟ್ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಏನಾರು ಮಾಡಬೇಕು ಬೇರೆ ಅಂತಂದು. ನಮ್ಮ ದೋಸ್ತರು ಈಗ ಎಲ್ಲರೂ ಸ್ವಲ್ಪ ಆಲ್ಮೋಸ್ಟ್ ಅನ್ನೋಕ್ಕೇನು ಎಲ್ಲರೂ ಬ್ಯುಸಿ ಆಗ್ಬಿಟ್ರೆ, ಸಿಗೋದ ಅಪರೂಪ ಆಗ್ಯಾರ ಈಗ. ಅದಾದ್ಮೇಲೆ ಮನೆಗೂ ಅಂತೂ ಎಷ್ಟಂತ ಕಾಡ್ಸೋಕ್ಕೂ ಆಗಲ್ಲ, ಕಂಟೆಂಟ್ ಹುಡ್ಕೋಕ್ಕಾಗಲ್ಲ. ಈಗೇನೋ ಮಾಡಿರ್ತೀವಿ, ಅದು ನೋಡ್ರಿ ವೀಡಿಯೋ ಅಂತೂ ಓಡಿರಲ್ಲ. ಏನು ತ್ರಾಸು ಏನಂತ ನನಗೂ ಗೊತ್ತಿಲ್ಲ. ನೋಡೋಣ ಏನಾಗೈತೆ ಅನ್ನೋ. ಫಸ್ಟ್ ಟೈಮ್ ಯಾರನ್ನ ಗೈಸ್ ಚಾನಲ್ನ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ.
ನಿದ್ದೆ ಭಾಳ ಮುಕ್ಕೊಳ್ಳೋಂಗೆ ಬಂದೈತಿ. ಮಾಡಬೇಕು ಮಕ್ಕೋಬೇಕು. ಯಾಕಂದ್ರೆ ಇವತ್ತು ಎಡಿಟ್ ಭಾಳ ಲೆಂತಿ ವೀಡಿಯೋ ಒಂದಿತ್ತು, ಅದನ್ನ ಅರ್ಧ ಕಟ್ ಮಾಡಿ ಇದು ಮಾಡಿ ಅದು ಎಕ್ಸೆಟ್ರಾ ಫುಲ್ ಇವತ್ತು ಇಡೀ ಅಲ್ಲೇ ಹೋಯ್ತು. ಎಸ್ ಗೈಸ್, ಫೈನಲಿ ಮುಕ್ಕೊಣವ. ಭಾಳ ಲೇಟ್ ಆಯ್ತು, 1 ಆಯ್ತೈತಿ ರೀ. ಲೆಟ್ಸ್ ಸಿ ಫಸ್ಟ್ ಟೈಮ್ ಯಾರನ್ನ ಚಾನಲ್ ವಿಸಿಟ್ ಕೊಡೋಕೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟಾಗಿ ಏನಾರು ಹೂಗಳ್ರಿ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.